ಮತ್ತೆ ಇಲ್ಲಿ ನೇಮ್ ಬೋರ್ಡ್ ಹಾಕೋಬಹುದು. ಇಲ್ಲಿ ಹಾಕೋಬಹುದು. ಪೂಜೆ ರೂಮ್ ಬಂದು ಇದು ಟೀಕುಡೆ ಗ್ಲಾಸ್, ಟಪ್ಪನ್ ಗ್ಲಾಸ್ ಇದು. ಇಲ್ಲ ರೈನ್ಸ್ ಎಲ್ಲ ಎಸ್ ಸರ್. ಇದು ಜಿಂದಾಲ್. ಹೌದು. ಕ್ಲೋಸ್ ಮಾಡಿ ಸರಿ. ಸೇಮ್ ಇದು ಪಾರ್ಕಿಂಗ್ ನಲ್ಲಿ ಹಾಕಿದ್ವಲ್ಲ ಸ್ಟೈಲ್ಸ್, ಅದನ್ನೇ ಹಾಕಿದ್ವಿ ಸೇಮ್. ಈ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಇರೋಂತಾನೆ ಪ್ರಾಪರ್ಟಿ ಇದು. ನೋಡಿ ಸರ್ ವಾಕ್ ಮಾಡ್ತಿದ್ದಾರೆ, ಏನೂ ಆಗಲ್ಲ. ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಅಂಜನಾಪುರ 10th ಬ್ಲಾಕ್ ಅಲ್ಲಿ ಇರೋಂಥ BDA ಸೈಟಲ್ಲಿ ಬಿಲ್ಟ್ ಆಗಿರೋಂಥ 2030ಯಲ್ಲಿ ಅದು ಸೂಪರ್ ಆಗಿ ಬಿಲ್ಡ್ ಆಗಿರೋಂಥ ನಿಮಗೆ 3ಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಮಾಲೀಕರಿದ್ದಾರೆ, ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಾನು ಅವ್ರನ್ನ ಇಂಚು ಅಂದರೆ ನಿಮ್ಗೆ ಏನೇನು ಕ್ವಶನ್ಸ್ಗಳಿದೆ ಅದನ್ನು ನಾನು ನಿಮ್ಮ ಪರವಾಗಿ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ ಈ ಮನೆನ ಹೋಮ್ ಟೂರ್ ಮಾಡ್ತಾ ಹಾಗೆ ಒಂದು ಸೂಪರಾಗಿ ಲಕ್ಸುರಿಯಸ್ ಈ 3ಪ್ಲೆಕ್ಸ್ನ ನೋಡೋಣ. ರೆಡಿನಾ? ಹೋಗೋಣವಾ? ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಸರ್ ನಮಸ್ತೆ. ನಮಸ್ತೆ ಸರ್. ಇದು ಯಾವ ಫೇಸಿಂಗ್ ಬರುತ್ತೆ ಸರ್ ಸೈಟ್? ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್. ಮೇನ್ ಡೋರ್ ಸರ್? ಮೇನ್ ಡೋರ್ ಈಸ್ಟ್ ಫೇಸಿಂಗ್. ಓಕೆ. ರೋಡ್ ಎಲ್ಲ ಎಷ್ಟು ಫೀಟ್ ಬರುತ್ತೆ ಸರ್? 30 ಫೀಟ್ ರೋಡ್ ಬರುತ್ತೆ. 30 ಫೀಟ್ ರೋಡ್ ಬರುತ್ತೆ. ಈ ರೋಡಲ್ಲೆಲ್ಲ 20-30 ಮನೆಗಳು ಎಲ್ಲ 20-30 ಡೂಪ್ಲೆಕ್ಸ್ ಮನೆಗಳಿದೆ. ಓಕೆ. ಈ ಕಡೆನೂ 30 ಫೀಟ್ ನಿಮ್ಗೆ ಇಲ್ಲಿಂದ ರೈಟ್ಗೆ ಹೋಗುತ್ತೆ. ಓಕೆ. ಆ ಕಡೆ ಬಸ್ ಡಿಪೋ ಬರುತ್ತೆ. ಬಸ್ ಡಿಪೋ. ಹೌದು. ಅಂಜನಾಪುರ 10th ಬ್ಲಾಕ್ ಡಿಪೋ ಬರುತ್ತೆ. ಡಿಪೋ ಬರುತ್ತೆ. ಅಂದ್ರೆ ಡಿಪೋ ಬ್ಯಾಕ್ ಸೈಡ್ ನಿಮ್ಮ ಬ್ಯಾಕ್ ಸೈಡ್ ನಿಮ್ ಪ್ರಾಪರ್ಟಿ ಬರುತ್ತೆ. ಡಿಪೋ ಮುಂದೆ ಬಂದು 80 ಫೀಟ್ ರೋಡ್ ಬರುತ್ತೆ. ಓಕೆ. ಬಂಡೆ ಅಟ್ಯಾಚ್. ಮತ್ತೆ ಇಲ್ಲಿ ಕನಕಪುರ ರೋಡ್ ಅಟ್ಯಾಚ್ ಬರುತ್ತೆ. ಅಲ್ಲ ಮೆಟ್ರೋ ಸಿಗ್ತಾ ಇದೆ, ವಾಜರಳ್ಳಿ ಮೆಟ್ರೋ ಮತ್ತೆ ದೊಡ್ಡಿಗಲ್ ಸಂದ್ರ ಸಿಗ್ತದೆ. ಸರಿ ಸರ್. ಮತ್ತೆ ಇಲ್ಲಿ ಪಕ್ಕದಲ್ಲೇ ದಯಾನಂದ ಸಾಗರ ಇದೆ ಮೇಲೆ, ಒಂದು 100 ಮೀಟರ್ಸ್. 100 ಮೀಟರ್ಸ್ ಅಲ್ಲಿ. ಹೌದು. ಓಕೆ ಸರ್. ಮತ್ತೆ 100 ಫೀಟ್ ನಲ್ಲಿ ರಿಕಪ್ ಹಾಸ್ಪಿಟಲ್ ಐತೆ. ಅಂದ್ರೆ ಹಾಸ್ಪಿಟಲ್, ಎಜುಕೇಶನ್ ಸೊಸೈಟಿ ಎಲ್ಲ ಹತ್ರ ಇದೆ. ಮತ್ತೆ ನೈಸ್ ರೋಡ್ಗೂ ಕೂಡ 1.5 ಕಿಲೋಮೀಟರ್ ಬರುತ್ತೆ. 1.5 ಕಿಲೋಮೀಟರ್. ಪಾರ್ಕ್ ಬಂದು ಒಂದು 5 ಕಿಲೋಮೀಟರ್ಸ್ ಬರುತ್ತೆ. 5 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಇದು BDA ಇದು ಯಾವ್ದು ಬರುತ್ತೆ ಸರ್? ಇದು ಸರ್ BDA ಸರ್. BDA ಅಲ್ವಾ? BDA ಪ್ರಾಪರ್ಟಿ. ಅಂಜನಾಪುರ 10th ಬ್ಲಾಕ್. ಓಕೆ ಸರ್. ನಡೀರಿ ಸರ್, ನಿಮ್ಮ ಮನೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಬನ್ನಿ ಸರ್. ಇದು ಬಂದು ಸ್ಲ್ಯಾನಿಂಗ್ ಟೈಲ್ಸ್. ಓಕೆ ಓಕೆ. ಮತ್ತೆ ಇಲ್ಲಿ ನೇಮ್ ಬೋರ್ಡ್ ಹಾಕೋಬಹುದು. ಇಲ್ಲಿ ಹಾಕೋಬಹುದು. ಹೌದು. ಲೈಟ್ಸ್. ಓಕೆ. ಬಟರ್ಫ್ಲೈ ಲೈಟ್ಸ್ ಹಾಕಿದಿರಿ. ಹೌದು. ಬಟರ್ಫ್ಲೈ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟರ್ಫ್ಲೈ ಲೈಟ್ಸ್ಗಳು ಬಿಟ್ಟಿದ್ದಾರೆ. ಈ ಎರಡರ ನಡುವೆ ನೀವು ಬೇಕಾದ್ರೆ ನೀವು ಮನೆಯ ಒಂದು ನೇಮ್ ಪ್ಲೇಟ್ಸ್ಗಳನ್ನ ಹಾಕೋಬಹುದು. ಇದು ಬಂದು ನಿಮಗೆ ಎಷ್ಟು ಚೆನ್ನಾಗಿ ಕ್ಲಾಡಿಂಗ್ ಮಾಡಿದ್ದಾರೆ ನಿಮಗೆ ನೋಡ್ಬೋದು. ಇದು ಟೈಲ್ಸ್ ಅಲ್ಲ, ಇದು ಟೈಲ್ಸ್ ಅಲ್ವಾ ಸರ್? ಕ್ಲಾಡಿಂಗ್ ಟೈಲ್ಸ್. ಕ್ಲಾಡಿಂಗ್ ಟೈಲ್ಸ್ ಅಂದರೆ 3D. ಓಕೆ. ಇಲ್ಲಿ ಬೆಲ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದೀರಿ. ಹೌದು. ಓಕೆ ಸರಿ ಸರ್. ಗೇಟ್ ಬಗ್ಗೆ ಹೇಳಿ ಸರ್. MS ಗೇಟ್ ಅಲ್ಲ? MS ಗೇಟು. ಪೇಂಟಿಂಗ್ ಏನು ಸರ್? ಯಾವ್ದು? ಡಿಕೋ ಪೇಂಟಾ? ಫುಲ್ ಸೇಫ್ಟಿ ಗೇಟ್ ಇದು. ಗೇಟು. ಓಕೆ. ಮಾಮೂಲು ಪ್ರೀಮಿಯರ್ ಪೇಂಟ್. ಓಕೆ. ಒಂದು ಕಾರ್ ಸಫಿಷಿಯೆಂಟಾಗಿ ಹೋಗುತ್ತೆ. ಬನ್ನಿ ಸರ್. ಓಪನ್ ಬಿಡಿ ಸರ್. ಒಂದು ಇನೋವಾ ಕಾರ್ ಇಟ್ಕೋಬೋದು ಇಲ್ಲಿ. ಹಾಂ. ದೊಡ್ಡ ಇನೋವಾ ಕಾರ್ ಇಟ್ಕೋಬೋದು. ಮತ್ತೆ ಇಲ್ಲಿ ಒಂದು 4 ಬೈಕ್ ಇಟ್ಕೋಬೋದು. ಇದು ಬಂತು ಬೋರ್ವೆಲ್. ಇದಾ? 1000 ಫೀಟ್. 1000 ಫೀಟ್ ಹೋಗಿದ್ಯಾ? ಎಷ್ಟು ಇಂಚ್ ನೀರು ಬಂದಿದೆ? ನೀರು 1.5 ಇಂಚ್ ನೀರು ಚೆನ್ನಾಗಿ ಬಂದಿದೆ. ಓಕೆ. ಇದು ಬಂತು ಟ್ಯಾಂಕ್ 7000 ಇದೆ. ಹೌದು. ಓಕೆ. ಲೀಟ್ರು. ಇದೆಲ್ಲ ಆಂಟಿಸ್ಕಿಡ್ ಅಲ್ವಾ? ಆಂಟಿಸ್ಕಿಡ್ ಎಲ್ಲ ಟೆನ್ಸ್ ಆಂಟಿಸ್ಕಿಡ್. ಓಕೆ. ಮತ್ತೆ ಇಲ್ಲಿ ಬಂದು ಇಲ್ಲಿ ಕಾವೇರಿ ಪ್ರೊವಿಷನ್ ಮಾಡಿದ್ವಿ. ಮತ್ತೆ ಗ್ಯಾಸ್ ಕನೆಕ್ಷನ್ಸ್ ಮಾಡ್ಬಿಟ್ಟಿದ್ದೀರಿ. ಬಂದವ್ರು ಮೀಟರ್ ತಗೋಬೇಕು. ಹೌದೌದು. ಮತ್ತೆ ಗ್ಯಾಸ್ ಪ್ರೊವಿಷನ್ ಅದು. ಗ್ಯಾಸ್ ಇಲ್ಲ. ಓಕೆ. ಸ್ಟೋರೇಜ್ ಅಗ್ನಿ ಮೂಲೆಗೆ ತಕ್ಕಂಗೆ ಮಾಡಿದಿರಿ. ಗ್ಯಾಸ್ ಇಲ್ಲೇ ಇಟ್ಕೊಳ್ಳೋದು. ಹೌದು. ಸೇಫ್ಟಿ. ಆಮೇಲೆ ಸ್ಟೋರೇಜ್ ಇಟ್ಕೋಬಹುದು ಇಲ್ಲಿ. ಸ್ಟೋರೇಜ್ ಇಟ್ಕೋಬಹುದು. ಓಕೆ. ಇದಕ್ಕೂ ಕೂಡ ಒಂದು ಸೇಫ್ಟಿ ಡೋರ್ ಹಾಕ್ಬಿಟ್ಟಿದ್ದೀರಿ. ಹೌದು. ಸೇಫ್ಟಿ ಡೋರ್. ಐರನ್ ಡೋರ್ ಹಾಕಿದ್ದೀರಿ. ಹೌದು. ಐರನ್ ಡೋರ್. ಓಕೆ. ಮತ್ತೆ ಇದು PVC ವಿಂಡೋಸ್. ಇದು ವಿಂಡೋಸ್ ಎಲ್ಲ PVC ವಿಂಡೋಸ್ ಮಾಡಿದ್ರಾ? ಹೌದೌದು. ಓಕೆ. ಡೋರು. ಯಾವ ಡೋರ್ ಸರ್ ಇದು? ಸರ್ ಇದು ಫ್ಲಶ್ ಡೋರ್ಸ್ಗಳ? ಪ್ಲಸ್ ಡೋರ್ಸ್ ಎಲ್ಲ ಇದು. ಓಕೆ. ಬಟ್ ಗ್ರೈನೇಟ್ ಬಂದು ಸ್ಟಾರ್ ವೈಟ್. ಓಕೆ. ಅಂದರೆ ಕೆಳಗಡೆ ಒಂದು ಬಾಡಿಗೆ ಕೊಡ್ಬೋದು, ಇಲ್ಲ ಆಫೀಸ್ ಪರ್ಪಸ್ಗೆ ಕೊಡ್ಬೋದು. ಬಾಡಿಗೆ ಮಾಡ್ಬೋದು, ಇಲ್ಲ ಅಂದ್ರೆ ಓನ್ ಯೂಸ್, ಇಲ್ಲ ಸ್ಟೋರೇಜ್. ಓಕೆ. ಅಡುಗೆ ಮಾಡೋಕ್ಕೂ ನಿಮಗೆ ಸ್ಲ್ಯಾಬ್ ಯಾರನ್ನ ಕಿಚನ್ ಸ್ಲ್ಯಾಬ್ನ ಹಾಕಿದ್ವಿ. ಓಕೆ. ಮತ್ತೆ ಸ್ಲೈಡ್
ವಾರ್ಡ್ರೋಬ್ ಮಾಡಿದ್ವಿ. ವಾರ್ಡ್ರೋಬ್ ಒಂದು ಮಾಡಿದ್ದೀರಿ. ವಾರ್ಡ್ರೋಬ್ ಅಲ್ಲ, ಇದು ಗ್ರೀನ್ ಪ್ಲೇ. ಹೌದು. ಓಕೆ. ಮತ್ತೆ ಬ್ಯಾಕ್ ಸೈಡ್ ಯುಟಿಲಿಟಿ ಇದೆ 1.5 ಫೀಟ್ ವೆಂಟಿಲೇಷನ್ ಬೇಕಾಗುತ್ತೆ ಸರ್. ಯುಟಿಲಿಟಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ಚಿಕ್ಕ ಬ್ಯಾಚಲರ್ಸ್ ಅಥವಾ ಒಂದು ಚಿಕ್ಕ ಫ್ಯಾಮಿಲಿ ಇರ್ಬೋದು. ಹೌದೌದು, ಚಿಕ್ಕ ಫ್ಯಾಮಿಲಿ ಇರ್ಬೋದು. ಇಲ್ಲೇ ಬಟ್ಟೆ ಗಿಟ್ಟೆ ಎಲ್ಲ ಒಣಗಾಕ. ಹೌದು ನೋಡಿ, ಆಲ್ರೆಡಿ ಹಿಂದೆಗಡೆ ಒಂದು ಮನೆ ರೆಡಿ ಆಗ್ತದೆ. ಮತ್ತೆ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ, ಅಟ್ಯಾಚ್ ಬಾತ್ರೂಮ್. ಇದು 4x9. 4x9. ಓಕೆ. ಅಪ್ ಟು ಸೀಲಿಂಗ್ ತನಕ ಟೈಲ್ಸ್ ಹಾಕಿ. ಈ ಕೆಳಗಡೆ ಮಾತ್ರ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ. ಕೆಳಗಡೆನಾ? ಹೌದು, ವೆಸ್ಟರ್ನ್. ಓಕೆ. ಒಂದು ಫ್ಯಾಮಿಲಿ ಸಫಿಷಿಯೆಂಟ್ ಆಗಿರ್ಬೋದು. ಮೇಲೆ ಸ್ಟೋರೇಜ್ಗೆಲ್ಲ ಮೇಲ್ಗಡೆನೂ ಲ್ಯಾಫ್ಟ್ ಮಾಡಿದ್ದೀರಿ? ಲ್ಯಾಫ್ಟ್ ಮಾಡಿದ್ವಿ. ಸ್ಟೋರೇಜ್ ಆ ಕಡೆನೂ ಸ್ಟೋರೇಜ್ ಮೇಲೆ ಲ್ಯಾಫ್ಟ್ ಮಾಡಿದ್ದೀರಿ. ಹೌದು. ಓಕೆ. ಇಲ್ಲಿ ಬಂದು ಸ್ಟೆಪ್ಸ್ ಎಲ್ಲ ಲಪೋತ್ರ ಹಾಕಿದ್ವಿ. ಲಪೋತ್ರ. ಓಕೆ. ಫುಲ್ಲು. ಈ ಗ್ರೈನೇಟ್ ವರ್ಮಾ ಗ್ರೈನೇಟ್ ಟೈಲ್ಸ್. ವರ್ಮಾ ಗ್ರೈನೇಟ್ ಅಲ್ಲ, ಇದು ಟೈಲ್ಸ್. ವರ್ಮಾ ಟೈಲ್ಸ್. ಏನು ನಿಮಗೆ 2x4. 2x4. ಹೌದು. ಎಲ್ಲ ಬಾತ್ರೂಮ್ಸ್ಗೆ ಎಲ್ಲ ವರ್ಮಾದೇ ಹಾಕಿದ್ವಿ. 2x4. ಇದೆಲ್ಲ ಲಪೋತ್ರ ಅಲ್ವಾ? ಹೌದು, ಲಪೋತ್ರ. ಇದು ಸರ್, ಇದು ರೈಲಿಂಗ್ಸ್ ಎಲ್ಲ? ರೈಲಿಂಗ್ಸ್ SS ರೈಲಿಂಗ್ಸ್. ಜಿಂದಾಲ್. ಹೌದು. 304. ಓಕೆ. ಇಲ್ಲೆಲ್ಲ ಮೀಟ್ರಿಗೆಲ್ಲ ಪ್ರಾವಿಷನ್ ಮಾಡಿದ್ದೀರಿ? ಹೌದು ಸರ್. ಓಕೆ, ನಡೀರಿ ಸರ್. ಇಟ್ಕೊಳ್ಳೋಕ್ಕೆ ಇಲ್ಲಿ ಒಂದು SS ಬಾರ್ ಹಾಕಿದ್ದೀರಿ. ಹೌದು. ಪರವಾಗಿಲ್ಲ, ಸ್ಪೇಸಿಯಸ್ ಆಗಿ ಮಾಡಿದಿರಿ. ಹೌದು ಸರ್. 4 ಫೀಟ್ ಇದೆ. 4 ಫೀಟ್ ಮೇಲೆ ಇದೆ ಸರ್. 4 ಫೀಟ್ ಮೇಲೆ ಇದೆ. ಹೌದೌದು. ವಾಲ್ಗೆಲ್ಲ ನೀವು ಇದು ವರ್ಮಾ ಟೈಲ್ಸ್ ಫುಲ್ 2x4. ಅದು ಸೀಲಿಂಗ್ ಏನು ಸರ್? ಅದು ಸೀಲಿಂಗ್ PVC ಸರ್. PVC ಅಲ್ಲ? PVC ಸೀಲಿಂಗ್. ಹೌದು. ಓಕೆ. ಅದೆಲ್ಲ ಟಫ್ ಆನ್ ಗ್ಲಾಸ್? ಟಫ್ ಗ್ಲಾಸ್. ಇದು SS ಮೇಲೆ ಜಿಂದಾಲ್. ಹೌದು. ಅದೆಲ್ಲ ಜಿಂದಾಲ್. ಇದು 304. ಹೌದೌದು. ಓಕೆ. ಸರ್, ಇದು ಟೀಕುಡ್ ಡೋರು. ವಾಸ್ಕಲ್ ಇದೆಲ್ಲ ಫುಲ್ಲು ಟೀಕುಡ್ ಅಲ್ವಾ? ಹೌದೌದು. ಇದು ಗ್ಲಾಸ್ ಈ ಕಡೆ ಮಾಡಿದ್ವಿ. ಓಕೆ. ಎಷ್ಟು ಫೀಟು ಸರ್ ಇದು ಡೋರು? ಸರ್, ಡೋರು ಇದೆ 7 ಫೀಟ್. 7 ಫೀಟ್ ಇದೆ. 7 ಫೀಟ್ ಇದೆ. ಇದು ವುಡ್ ಬಂದು 6x4. 6x4 ದಪ್ಪ. ಓಕೆ. ನೋಡಿ, ಇದೆಲ್ಲ ನಿಮಗೆ ಗ್ರಿಲ್ ಹಾಕಿದ್ದಾರೆ. ಇದೆ ರಾಡು. ಹೌದು. MS ರಾಡ್ಸು. ಒಳಗಡೆ ಗ್ಲಾಸ್ ಹಾಕಿದ್ದಾರೆ, ಡಿಸೈನ್ ಗ್ಲಾಸ್. ಆಮೇಲೆ ಇದರಲ್ಲಿ ಡೋರಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ. ಹೌದು. ಡೋರು ಇತ್ತು ಬಂದು 30 mm ಬರುತ್ತೆ. ಇದಾ? ಹೌದು, 30 mm. ಹೌದು. ಆಲ್ಮೋಸ್ಟ್ 2 ಇಂಚ್. ಹೌದು ಸರ್. ಓಕೆ. ಬನ್ನಿ ಹಾಲ್ಗೆ ಹೋಗೋಣ. ಲಿವಿಂಗ್ ಏರಿಯಾ ಸರ್. ಲಿವಿಂಗ್ ಏರಿಯಾ ಇದು. ಇದು ಗ್ರೈನೇಟ್ ಬಂದು ಸ್ಟಾರ್ ವೈಟ್. ಇದು ಗ್ರೈನೇಟ್. ಹೌದೌದು. ಓಕೆ. ಮತ್ತೆ ಇದು ಪೂಜಾ ರೂಮ್ ಬಂದು ಇದು ಟೀಕುಡ್ ಗ್ಲಾಸ್, ಟಪ್ಪನ್ ಗ್ಲಾಸ್. ಇದು ಗ್ರೈನೇಟ್ ಮೇಲೆ ಗ್ರೈನೇಟ್ ಬರುತ್ತೆ. ಕೆಳಗಡೆ ಬಾಕ್ಸ್. ನೈಸ್. ಇದೆಲ್ಲ ಫುಲ್ ಟೀಕುಡ್ ಅಲ್ಲ ಸರ್? ಹೌದು ಸರ್. ಇದೆಲ್ಲ ಟೀಕುಡ್ ಡೋರು ಮತ್ತೆ ವಾಸ್ಕಲ್. ಟೀಕುಡ್. ಹೌದು. ಓಕೆ. ಇದು ಕಿಚನ್. ಸಿಂಕ್. ಇದು ಎಲ್ಲ ಇದು ಸಾಫ್ಟ್ ಕ್ಲೋಸಿಂಗ್. ಎಲ್ಲ ಸಾಫ್ಟ್ ಮಾಡ್ಯುಲರ್ ಕಿಚನ್. ಎಕೋ ಇಂಚಸ್ ಎಲ್ಲ ಹಾಕಿದ್ವಿ. ಓಕೆ. ಎಲ್ಲ ಸಾಫ್ಟ್ ಕ್ಲೋಸ್ ಅಲ್ಲ? ಹೌದು, ಸಾಫ್ಟ್. ಗ್ಲಾಸು ಮತ್ತು ಇವೆಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ ಕ್ಲೋಸಿಂಗ್ ಮಾಡಿದ್ವಿ. ಈ ಪ್ಲೇಟ್ಸ್. ಹೌದು. ಇವೆಲ್ಲ ಕಟ್ಲರಿ. ಹೌದು ಸರ್.
ಕಟ್ಲರಿ ಯೂನಿಟ್, ಹೌದು. ಪ್ಲೇಟ್ಸ್ದು ಎಲ್ಲ. ಮತ್ತು ಈ ಕಡೆನೂ ಸ್ಟೋರೇಜ್ ಮಾಡ್ಕೋಬೋದು. ಸ್ಟೋರೇಜ್ ಮಾಡಿದ್ದೀರಿ. ಇದು ಆಯಿಲ್ ಇದೆ, ಮತ್ತು ಇಲ್ಲಿ ಆಯಿಲ್ ಕೊಳಕೆ ಇದು ಹೌದು. ಬಾಟಲ್ಸ್ಗಳು ಬಾಟಲ್ ಆಯಿಲ್ ಬಾಟಲ್ಸ್ ಇಲ್ಲಿ ಇಟ್ಕೋಬೋದು. ಎಲ್ಲ ಸ್ಟೋರೇಜ್ ಎಲ್ಲ ಪೂರ್ತಿ ಅಲ್ಲ? ಹೌದೌದು. ಓಕೆ. ಮೇಲ್ಗಡೆ ಲ್ಯಾಫ್ಟ್ ನೋಡಿ, ಹೌದು ಸರ್. ಪೂರ್ತಿ ಚಿಮ್ಮಿಕಿನೂ ಅಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಮೇಲ್ಗಡೆ ಮಾಡಿದ್ದೀವಿ? ಹೌದು, ಮೇಲ್ಗಡೆ ಮಾಡಿದ್ವಿ. ಓಕೆ. ಅದು ಯಾವ್ದು ಹಾಕ್ಕೊಡ್ತಾರೆ ನೋಡಿಕೊಂಡು ಹೌದು ಬಿಟ್ಟಿದ್ದೀರಿ? ಬಿಟ್ಟಿದ್ವಿ. ಓಕೆ, ನೋಡ್ಕೊಂಡು ಇದು ಮಾಡಬೇಕು. ಹೌದು. ಈ ಕಡೆ ಬರಬೇಕು. ಅದು ನಾವು ಅಲ್ಲಿ ಓಪನ್ ಮಾಡ್ಕೋಬೇಕು, ಸೈಜ್ ನೋಡ್ಕೊಂಡು ಅಲ್ವಾ? ಹೌದು. ಮತ್ತು ಇಲ್ಲಿ ವಾಟರ್ ಪ್ಯೂರಿಫೈ ಇಲ್ಲಿ ಹಾಕೋಬೋದು. ಆಕ್ವಾಗಾರ್ಡ್ ಹೌದು, ಕೊಟ್ಟಿದ್ದೀರಿ. ಹೌದು. ಮತ್ತೆ ಸ್ವಿಚ್ ಇದೆ ನೋಡಿ. ಹೌದು. ಅದು ಚೂಸಸ್ ಎಲ್ಲ GM ಸರ್, ಎಲ್ಲ GM. ಹೌದು, ಇದೆಲ್ಲ GM ಅಲ್ವಾ? ಪ್ರತಿಯೊಂದು GM. ಹೌದು. ಓಕೆ. ಇದು ಸ್ಲಾಬ್ ಗ್ರೈನೇಟ್ ಸರ್. ಇದು ಗ್ಲಾಸ್ ಗ್ಲೋಸಿ ಜೆಡ್ ಬ್ಲ್ಯಾಕ್. ಓಕೆ, ಬನ್ನಿ ಸರ್ ಹಾಲ್ಗೆ ಹೋಗೋಣ. ಬನ್ನಿ ಸರ್. ಎಲ್ಲ POP ಎಲ್ಲ ಮಾಡಿದ್ವಿ, ಎಲ್ಲ ಪೂರ್ತಿ ಎಲ್ಲ ಫಾಲ್ ಸೀಲಿಂಗ್. ಈ ಕಡೆನು ಇದು ಫಾಲ್ ಸೀಲಿಂಗ್ ಫುಲ್ ಮಾಡಿದಿರಿ. ಹೌದು. ಓಕೆ. ಹಾಲ್ ಸ್ಪೇಸ್ ತೋರಿಸ್ತೀನಿ ನೋಡಿ. ಫುಲ್ ಹಾಲು ಸರ್, ಫುಲ್ ಸ್ಪೇಸ್ ಕೊಟ್ಟಿದ್ದೀರಿ ಅಲ್ಲ? ಓಕೆ. ಇಲ್ಲೇ ನಿಮಗೆ ಡೈನಿಂಗ್ ಹಾಕ್ಕೋಬೋದು, ಇಲ್ಲಿ ಮಾಡ್ಕೋಬೋದು. ಹೌದು. ಓಕೆ. ಇಲ್ಲಿ ಬಂದು ಸ್ಟೋರೇಜು ಮತ್ತು UPS ಪಾಯಿಂಟ್ ಇಲ್ಲಿ ಮಾಡಿದ್ದೀರಿ. ಹೌದು. ಓಕೆ. ಸ್ಟೇರ್ ಕೇಸ್ ಕೆಳಗೆ. ಹೌದು. ಓಕೆ. ನೋಡಿ ಹಾಲ್ ಎಷ್ಟು ಯೂಸ್ ಆಗಿದೆ. ಹಾಗೆ ನೀವು ಹಾಲಲ್ಲಿ ಕೂಡ ಗಾಳಿ ಬೆಳಕಿಗೆ ಹೌದು ಇಲ್ಲಿ ಕಿಟಕಿ ಮಾಡಿದ್ದಾರೆ. ಇದೆಲ್ಲ ಯಾವುದು ಸರ್? ಇದು ಸರ್ ಇದು ಸಾಲಿಡ್ ವುಡ್. ಹೌದು. ಓಕೆ. ನೋಡಿ ಹಾಗೆ ಹಾಲಲ್ಲಿ ನಿಮಗೆ TV ಯೂನಿಟ್ ಕೂಡ ರೆಡಿ ಆಗಿದೆ. ಹೌದು. ಓಕೆ. ಹಾಲಲ್ಲಿ ಒಂದು ಟಾಯ್ಲೆಟ್ ಇದೆಯಾ? ಹೌದು ಸರ್, ಟಾಯ್ಲೆಟ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಹಾಕ್ಕೊಡ್ತೀರಿ ಸರ್? ಜಾಗ್ವಾರ್ ಹಾಕ್ಕೊಡ್ತೀರಾ? ಹೌದು. ಓಕೆ. ಟೈಲ್ಸ್ ಎಲ್ಲ ವರ್ಮಾರ್? ಹೌದು ಸರ್, ಎಲ್ಲ ಟೈಲ್ಸ್ ಎಲ್ಲ ವರ್ಮ. ಹೌದು. ಓಕೆ. ಎಲ್ಲ ವಾಲ್ಕಮ್ ಮಾಡಿ ಎಲ್ಲ ವಾಲ್ಕಮ್ ಮಾಡ್ಕೊಡುತ್ತೆ. ಓಕೆ. ಇದು ಆ್ಯಂಟಿಸ್ಕಿಟ್ ಹಾಕಿರ್ತಾರೆ. ಹೌದು. ಚೆನ್ನಾಗಿದೆ. ಇದೆಲ್ಲ ಡೋರ್ಸ್ ಎಲ್ಲ ನೀವು ಫ್ಲಶ್ ಡೋರ್ಸೇ? ಹಾಂ, ಇದು ಸಾಲಿಡ್ ವುಡ್. ಇದು ಫ್ಲಶ್ ಡೋರ್, ಸಾಲಿಡ್ ವುಡ್ ಫ್ಲಶ್ ಡೋರು. ನೋಡಿ ಇಲ್ಲಿಂದ ನಿಮಗೆ ಹಾಲ್ದು ಸ್ಪೇಸ್ ತೋರಿಸ್ತೀನಿ. ಎಲ್ಲ ಫುಲ್ಲು ಎಲ್ ಟೈಪಲ್ಲಿ ಸೋಫಾಸ್ ಹಾಕೋಬೋದು. ಸೂಪರ್ ಸರ್. ಇದು ನಿಮಗೆ ಫಸ್ಟ್ ಫ್ಲೋರ್ ಆಗುತ್ತೆ. ಹೌದು. ಬನ್ನಿ ಸೆಕೆಂಡ್ ಫ್ಲೋರಲ್ಲಿ ರೂಮ್ಸ್ಗಳಿಗೆ ಹೋಗೋಣ. ಬನ್ನಿ ಸರ್. ಇಲ್ಲ ರೈನ್ಸ್ ಎಲ್ಲ SS ಸರ್. ಇದು ಜಿಂದಾಲ್. ಹೌದು. ಹಾಂ. ಇದು ಏನು? ಜಿಂದಾಲ್ ಅಲ್ವಾ? ಹಾಂ. ಓಕೆ. ವುಡ್ ಸ್ಟ್ಯಾಂಡ್ ಮತ್ತು ವುಡ್ ಬರುತ್ತೆ. ಪಿಲ್ಲರ್. ಹೌದು, ಚೆನ್ನಾಗಿದೆ. ನಡ್ರಿ ಸರ್, ಬನ್ನಿ ಸರ್. ಇದೆಲ್ಲ ಕಾಂಬಿನೇಷನ್ ಕೊಟ್ಟಿದ್ದೀರಿ. ಹೌದು ಸರ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್. ಏನು ಹೇಳಿದ್ರಿ? ಇದು ಗ್ರೈನೇಟು ಸರ್? ಎಸ್ ಸರ್, ಗ್ರೈನೇಟ್ ಯಾವುದೋ ಹೇಳಿದ್ರಲ್ಲ ಸರ್? ಸ್ಟಾರ್ ವೈಟ್. ಓಕೆ. ಇದರಲ್ಲಿ ಸ್ಯಾಂಡ್ವಿಚ್ ಡಿಸೈನ್ ಮಾಡಿದಿರಿ. ಹೌದು ಅಲ್ವಾ? ಹೌದು. ಡಬಲ್ ಹಾಕಿ ಸ್ಯಾಂಡ್ವಿಚ್ ಡಿಸೈನ್ ಮಾಡಿದಿರಿ. ಓಕೆ. ನಿಮಗೆ ಇದು ಈಸ್ಟ್ ಡೋರ್ ಬರುತ್ತೆ. ಹೌದು. ಓಕೆ. ಈಸ್ಟ್ ಫೇಸಿಂಗ್ ಇರುವಂಥ ಸೈಟು ಎಲ್ಲ ಇದು ಸ್ಯಾಂಡ್ವಿಚ್ ಮಾಡಿದ್ದೀವಿ. ಓಕೆ. ಇಲ್ಲಿ 2 ರೂಮ್ ಬರುತ್ತೆ ಸರ್? ಹೌದು ಸರ್, ಇದು ಮಾಸ್ಟರ್ ಬೆಡ್ರೂಮ್. ನೋಡಿ ಡೋರ್ ಎಲ್ಲ ನಿಮಗೆ ಸಾಲಿಡ್ ವಾಸ್ಕಾಲು ಮತ್ತು ನಿಮಗೆ ಸಾಫ್ಟ್. ಇದು ಮಾಸ್ಟರ್ ಬೆಡ್ರೂಮ್. ಹೌದು ಸರ್, ಇದು ಕಾಟ್ ರೆಡಿ ಮಾಡಿ ಇಟ್ಟಿದ್ದೀರಿ. ಹೌದು. ಓಕೆ. ಇಲ್ಲಿ ಕೂಡ ಗಾಳಿ ಬೆಳಕಿಗೆ ನೋಡಿ. ಸ್ಟೋರೇಜು ಇದೆ. ಇದಾ? ಓ, ಸ್ಟೋರೇಜ್ ಎಷ್ಟು ಬೇಕು? ಹೈಡ್ರಾಲಿಕ್. ಓಕೆ. ನೋಡಿ ಸ್ಟೋರ್ ಮಾಡ್ಕೋಬೋದು ನೀವು. 2030 ನೀಟಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. 2 ಕಡೆ ನಿಮಗೆ ವಾರ್ಡ್ರೋಬ್ ಬರುತ್ತೆ. ಓಕೆ. ಗ್ಲಾಸಿ ಎಲ್ಲ ಮೇಲೆಲ್ಲ ಈ ಕಡೆನೂ ಬರುತ್ತೆ.
ಫಾರ್ಮಿಕಾ ಶೀಟ್ ಹಾಕಿದ್ದಾರೆ ನೋಡಿ. ಹೌದು. ಎರಡು ಕಡೆ ನಿಮಗೆ ಒಳ್ಳೆ ಸ್ಟೋರೇಜ್ ಸಿಗುತ್ತೆ. ಸ್ಟೋರೇಜ್ ಫುಲ್ ಸ್ಟೋರೇಜ್ ಎಲ್ಲ ರೂಮ್. ಹಾಗೆ ನಿಮಗೆ ಲ್ಯಾಫ್ಟು ಇದೆ. ನೀವು ಹಾಗೆ ಫಾಲ್ ಸೀಲಿಂಗ್ ನೋಡ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಈ ರೂಮಲ್ಲಿ ನಿಮ್ಗೆ ವೆಂಟಿಲೇಷನು ವೆಂಟಿಲೇಷನ್ ಇದೆ. ಇಲ್ಲಿ ವೆಂಟಿಲೇಷನ್, ಟಿ ವಿ ಯೂನಿಟ್ ಇದೆ. ಹೌದು. ಮತ್ತು ಡ್ರೆಸ್ಸಿಂಗ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಮಾಡಿಟ್ಟಿದ್ದಾರೆ. ಎಲ್ಲ ಒಂದು ವೈಟ್ ಲುಕ್ಕಲ್ಲಿ ಹೋಗಿದ್ದಾರೆ. ಜೊತೆಗೆ ಇಲ್ಲೊಂದು ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ನಿಮಗೆ ಇದೆಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಕೊಡ್ತೀರ. 7x4 ಬಾತ್ರೂಮ್ ಇದೆ ನೋಡಿ. ಒಳಗಡೆನೂ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಯೂಜು 7x4. ಕೆಳಗಡೆ ಎಲ್ಲ ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿರ್ತಾರೆ. ನಾನು ಯಾಕೆ ಇದನ್ನ ಸ್ಪೆಸಿಫಿಕ್ ಆಗಿ ನಿಮ್ಗೆ ಹೇಳ್ತೀವಿ, ಇದೆಲ್ಲ ವುಡ್ ಟೈಲ್ಸ್ ಸರ್. ಇದೆಲ್ಲ ವುಡ್ ಥರ ಮಾಸ್ಟರ್ ವುಡ್ ಟೈಲ್ಸ್, ವುಡ್ ಡಿಸೈನ್ ಮಾಡಿದ್ದಾರೆ. ಹೌದು. ಚೆನ್ನಾಗಿದೆ ಎಲ್ಲ ಸರ್. ಲುಕ್ ಬರಬೇಕಂತ ಇದು ಹಾಕಿವಿ. ಹೌದು, ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಹಾಂ, ನೈಸ್ ಸರ್. ಇದು ಮಾಸ್ಟರ್ ಬೆಡ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆಯಾ? ಹೌದು, ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್. ಹಾಂ, ಇಲ್ಲ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಇದು ವಾ ಸ್ಲೈಡ್ ವಾರ್ಡ್ರೋಬು. ಹೌದು. ಎಲ್ಲ ಸಾಫ್ಟ್ ಕ್ಲೋಸಿಂಗು. ಹೌದು. ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀರಿ. ಹೌದು. ಹಾಗೆ ಫಾಲ್ ಸೀಲಿಂಗ್ ನೋಡಿ. ಫಾಲ್ಸಿಂಗ್ ಮೇಲೆ ಬರುತ್ತೆ. ನೈಸ್. ಮತ್ತು ಇದು ಬಾಲ್ಕನಿ ಬರುತ್ತೆ. ಓ, ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಬಾಲ್ಕನಿ ಬರುತ್ತೆ. ಬಾಲ್ಕನಿ, ಟಪ್ಪನ್ ಗ್ಲಾಸು ಮತ್ತು ಎಸ್. ಹಾಂ, ನೀವು ಇಲ್ಲಿ ಈಗ ವ್ಯೂ ತೋರಿಸ್ತೀನಿ ನೋಡಿ. ಬಾಲ್ಕನಿ ವ್ಯೂ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ಆಲ್ರೆಡಿ ಮನೆಗಳು ತುಂಬ ಆಗಿದ್ದಾವೆ. ಅಂದರೆ ಬಿಸಿಯೆಸ್ಟ್ ಸೇಮ್ ವುಡನ್ ಟೈಲ್ಸು ಮತ್ತು ಇಲ್ಲ ಗ್ರಾನೈಟ್ ಬರುತ್ತೆ. ಇಲ್ಲ. ಹೌದು. ಓಕೆ, ವುಡನ್ ಟೈಲ್ಸು, ಸ್ಟಾರ್ ವೈಟ್, ಸ್ಟಾರ್ ವೈಟು, ಗ್ರೈನೈಟು. ಇದಂತೂ ಬಾಲ್ಕನಿ ನನಗೆ ತುಂಬ ಇಷ್ಟ ಆಯಿತು. ಇದು SS ಟಫನ್ ಗ್ಲಾಸ್ ಹಾಕಿದ್ದಾರೆ. ಮತ್ತು ನಿಮಗಿದು ಇದು ಡಬಲ್ PVC ಸರ್. ಇದು ಡಬಲ್ PVC ಡೋರು. ಇದು ಮಳೆ ಮತ್ತು ಬಿಸಿಲು ಬಂದರೆ ಇದು ಬೆಂಡ್ ಆಗಬಾರ್ದು ಅಂತ ಇದೆ. ಇದು ಹಾಕಿದ್ರಿ. ಸೇಫ್ಟಿ ಯೋಚನೆ ಚೆನ್ನಾಗಿದೆ. ಓಕೆ ಓಕೆ, ಸಿಂಕ್ ಆಗಲ್ಲ. ಹೌದು. ಮತ್ತು ಶೇಡು ಇದಾಗಲ್ಲ. ಹೌದು. ಮತ್ತು ಡ್ರೆಸ್ಸಿಂಗ್. ಹಾಂ, ವಾವ್. ಇಲ್ಲ ಅಟ್ಯಾಚ್ ಮಾಡಿದ್ದೀರಿ. ಹಾಂ, ಅಟ್ಯಾಚ್ ಬಾತ್ರೂಮ್ ನೋಡಿ. ಡ್ರೆಸ್ಸಿಂಗ್ ಮಿರರ್ ಮತ್ತು ಸ್ಟೋರೇಜ್ ಇದೆ ಮೇಲೆ ಬಾತ್ರೂಮ್ ಒಳಗಡೆಯಿಂದ. ಹೌದು, ಸ್ಟೋರೇಜ್. ಓಕೆ ನೋಡಿ, ಇದು ಟಾಯ್ಲೆಟ್ ನೋಡಿ. ಮಕ್ಕಳದು ಕೂಡ ನಿಮಗೆ ಸ್ಪೇಸಿಯಸ್ ಆಗಿ ತುಂಬ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ಗೆ ತುಂಬ ಹೈಟ್ ಜಾಸ್ತಿ ಮಾಡೋದ್ರಿಂದ 2 ಸ್ಟೆಪ್ ಮಾಡಿದ್ವಿ. ಇದು 2 ಸ್ಟೆಪ್ ಮಾಡಿದ್ದೀರಿ ಅಷ್ಟೇ. ಹೌದು. ಓಕೆ, ನೈಸ್. ಟೈಲ್ಸಲ್ಲಿ ನೋಡಿ ನಿಮಗೆ ಇದು ಫುಲ್ಲು ಸೀಲಿಂಗ್ ತೆಗೆದುಕೋಗುತ್ತೆ. ಎಲ್ಲ ವರ್ಮ. ಇಲ್ಲಿ ಸ್ಟೋರೇಜ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಯಾಕಂದರೆ ಮನೇಲಿ ಥಿಂಗ್ಸ್ಗಳು ಇರ್ತವೆ, ಸ್ಟೋರೇಜ್ ಬೇಕೇ ಆಗುತ್ತೆ. ನೈಸ್ ಸರ್. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲ, ಥರ್ಡ್ ಫ್ಲೋರ್ ಅಲ್ಲ ಸರ್. ಥರ್ಡ್ ಫ್ಲೋರ್ ಸರ್. ಥರ್ಡ್ ಫ್ಲೋರಲ್ಲಿ ಒಂದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಹೌದು. ಓಕೆ, ಇದು ವಾಲ್ರೂಪು ಮತ್ತು TV ಕ್ಯಾಬಿನೆಟ್ ಎಲ್ಲ ಬರುತ್ತೆ ಇಲ್ಲ ಇಲ್ಲಿ. ವಾವ್ ನೋಡಿ, ಇದು ಕೂಡ ಎಷ್ಟು ಯೂಸ್ ಆಗಿದೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ವುಡನ್ ಫಿನಿಶಿಂಗ್ ಫ್ಲೋರಿಂಗ್ ಮಾಡಿದರೆ. ಹೌದು. ಇದು ಸ್ಟಾರ್ ವೈಟ್ ಗ್ರೈನೈಟ್ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬೇಕಾದರೆ ಇಲ್ಲಿ ಕಾಟ್ ಹಾಕ್ಕೋಬೋದು ಅಂತ ಸ್ಲೈಡ್ ಎಲ್ಲ ಸ್ಲೈಡ್ ಇದು. ಇಲ್ಲಿ ಕಾಟ್ ಹಾಕ್ಕೋಬೋದು. ಇಲ್ಲಿ UPVC ಡೋರ್ ಸರ್. ಇದು ಹೌದು, ವಿಂಡೋ. ಹೌದು, PVC ಇದು UPVC. ಹಾಗೆ ನೋಡಿ, ನಿಮಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಪ್ರತಿಯೊಂದು ರೂಮ್ಗೆ ವೆಂಟಿಲೇಷನ್ ಚೆನ್ನಾಗಿ ಬರೋಕ್ಕೆ ನಾವು ಮಾಡಿದ್ರಿ. ದೊಡ್ಡದಾಗಿ ವಿಂಡೋಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಅದೇ ವಿಂಡೋಸ್ ಎಲ್ಲ ನೀಟಾಗಿದೆ. ಇಲ್ಲಿ ಎಲ್ಲ ರೂಮ್ಗೆ ಡ್ರೆಸ್ಸಿಂಗ್ ಟೇಬಲು ಸೇಮ್ ನಿಮಗೆ ಕೆಳಗಡೆ ಏನು ನೋಡಿದ್ರಿ ಹೌದು ಆ ಥರದೇ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ನೋಡಿ. ಟೈಲ್ಸ್ಗಳೆಲ್ಲ ಅದ್ಭುತವಾಗಿ ಹಾಕಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಹೌದು. ಓಕೆ, TV ಯೂನಿಟ್ ಇದೆ. ಇದೆಲ್ಲ ಸಾಫ್ಟ್ ಕ್ಲೋಸ್ ಆಯಿತು. ಇಲ್ಲಿ ಕ್ಲೋಸ್ ಮಾಡಿ ಸರಿ. ಓಕೆ, ನೈಸ್.
ಮೇಲೆ ಸ್ಟೋರೇಜ್ ಫುಲ್ ಲೆಫ್ಟ್ ಇದೆ. ಲ್ಯಾಬ್. ನಡೀರಿ ಸರ್, ಟೆರೆಸ್ ಹೋಗೋಣ. ಟೆರೆಸ್ ಇದು ಬಾಲ್ಕನಿ ಬರುತ್ತೆ ಸರ್. ಇಲ್ಲಿ ಬಾಲ್ಕನಿ ಚಿಕ್ಕದಾಗಿ ಒಂದು ಪಾರ್ಟಿಯಲ್ಲಿ ಮಾಡ್ಕೋಬೋದು. ಬರ್ತ್ಡೇ ಪಾರ್ಟೀಸು, ಚಿಕ್ಕ ಪಾರ್ಟಿಗಳು ಮಾಡ್ಕೊ. ಓಕೆ ಓಕೆ. ಇಲ್ಲಿ ಹೌದು. ಓ ಸೂಪರ್ ಸರ್. ಬಟ್ಟೆ ಒಣಗಾಕ್ ಹೋಗ್ಬೋದು ಇಲ್ಲೇ, ಮೇಲೆ ಹೋಗೋಕ್ಕೆ ಏನು ಬೇಕಾಗಿಲ್ಲ. ಹೌದೌದು ಸರ್. ಯಾಕಂದರೆ ತುಂಬ ಮೇಲೆ ಹೋಗಿ ಬಟ್ಟೆ ಸೇಮ್ ಇದು ಪಾರ್ಕಿನಲ್ಲಿ ಹಾಕಿದ್ವಲ್ಲ ಸ್ಟೈಲ್ಸು, ಹಾಂ ಅದನ್ನೇ ಹಾಕಿದ್ವಿ. ಅದನ್ನೇ ಹಾಕಿದ್ದೀರಿ. ಸೇಮ್. ಮತ್ತು ಇಲ್ಲಿ ಸ್ಟೋರೇಜ್ ಲಿಕ್ವಿಡ್ಸ್ ಎಲ್ಲ ಇಟ್ಕೋಬೋದು, ಸೋಪ್ಸ್ ಅದು ಇಟ್ಕೋಬೋದು. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅಲ್ಲಿ ಬರುತ್ತೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಬರುತ್ತಾ? ಓಕೆ. ಎಲ್ಲ ಇದೆಲ್ಲ UPVC ಇದು. ಹೌದು. ಓಕೆ ಸರ್, ಓಕೆ. ನಡೀರಿ ಸರ್, ಟೆರೆಸ್ ಹೋಗೋಣ. ಇಲ್ಲೇ ಬಂದರೆ ಇದು ಬಸ್ ಡಿಪೋ, ಅನ್ನಪ್ರತಿ ಅಂತ ಬ್ಲಾಕ್ ಬಸ್ ಡಿಪೋ ಬರುತ್ತೆ. ಇದು ಯಾವುದು? ಇದು. ಓಕೆ, ಅಂಜನಾಪುರದ್ದು. ಹೌದು. ಇದ್ರ ಮುಂದೆನೇ 80 ಫೀಟ್ ರೋಡು. ಇದ್ರ ಮುಂದೆನೇ? ಹಾಂ ಹೌದು, 80 ಫೀಟ್ ರೋಡ್. ಇದ್ರ ಮುಂದೆನೇ 80 ಫೀಟ್ ರೋಡು. ಹೌದು, ಅದೇ ಬಸ್ ಡಿಪೋ ನೋಡಿ. ಇದೇ ಬಸ್ ಡಿಪೋ. ಅದ್ರ ಮುಂದೆ ನಿಮ್ಗೆ 80 ಫೀಟ್ ರೋಡ್ ಬರುತ್ತೆ. ಈ ಬಸ್ ಡಿಪೋ ಬ್ಯಾಕ್ ಸೈಡ್ ಇರೋಂಥನೇ ಪ್ರಾಪರ್ಟಿ ಇದು. 2030 ಅಂದರೆ BDA ಪ್ರಾಪರ್ಟಿಯಲ್ಲಿ ಬಿಲ್ಟ್ ಆಗಿರೋಂಥ ಒಂದು 3ಪ್ಲೆಕ್ಸ್ ಹೌಸು. ತುಂಬ ಅದ್ಭುತವಾಗಿ ಬಿಲ್ಟ್ ಮಾಡಿದ್ದಾರೆ. ಬನ್ನಿ ಟೆರೆಸ್ಗೆ ಹೋಗೋಣ. ಬನ್ನಿ ಸರ್. ಇಲ್ಲಿ ಓವರ್ ಟ್ಯಾಂಕ್ ಇದೆ. ಎಷ್ಟು ಲೀಟ್ರ್ ಸರ್? ಸರ್ 1500 ಲೀಟರ್ಸ್. ಎಷ್ಟು ಒಂದೇ ಇರೋದಾ? ಒಂದೇ ಸರ್, ಒಂದೇ ಮನೆ ಅಲ್ವಾ, ಜಾಸ್ತಿ. ಹಾಂ ನೋಡಿ, 1500 ಲೀಟ್ರದ್ದು ಒಂದು ಓವರ್ ಟ್ಯಾಂಕ್ ಇದೆ. ಹೌದು. ಇಲ್ಲಿ ನಿಮಗೆ ವಾಷಿಂಗ್ ಪ್ಲೇಸ್ ಮಾಡಿದ್ದಾರೆ. ನಿಮಗೆ ಕೆಳಗಡೆನೂ ವಾಷಿಂಗ್ ಮಿಷಿನ್ ಪಾಯಿಂಟ್ ಬಟ್ಟೆ ಹಾಕೊಳ್ಳೋಕ್ಕೆ ಇಲ್ಲಿ ಬಟ್ಟೆ ಹಾಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಸ್ಪೇಸ್ ಮಾಡಿದ್ದಾರೆ. ನಿಮ್ಗೆ ಇಷ್ಟು ಹೈಟಲ್ಲಿ ಬಂದು ಹಾಕೋಕ್ಕಾಗಿಲ್ಲ ಅಂದರೆ ಕೆಳಗಡೆ ಏನು ಅದು ಬಾಲ್ಕನಿ ಮಾಡಿದ್ರು, ಅಲ್ಲೇ ನೀವು ಹಾಕೋಬೋದು. ಇಲ್ಲೂ ಸ್ಟೋರೇಜ್ ಏನು ಬೇಕು. ಇಲ್ಲಿ ಕೂಡ ನೀವು ಸ್ಟೋರೇಜ್ ಏನಾದ್ರು ಮಾಡ್ಕೋಬೋದು. ಜೊತೆಗೆ ನೋಡಿ ಟಫನ್ ಗ್ಲಾಸು, ಸ್ಕೈಲೈಟು. ನಾನು ಅದ್ರ ಮೇಲೆ ವಾಕ್ ಮಾಡ್ತೀನಿ ನೋಡಿ. ಹೌದು. ನೀವು ನಿಂತ್ಕೊಳ್ಳಿ ಸರ್. ಏನಾಗಲ್ಲ ನೋಡಿ ಸರ್, ವಾಕ್ ಮಾಡ್ತಿದ್ದಾರೆ, ಏನೂ ಆಗಲ್ಲ. ತುಂಬ ನೀಟಾಗಿ ಪ್ಲಾನ್ಡಾಗಿ ಕಟ್ಟಿದ್ದಾರೆ ಮನೆ ನೋಡಿ. ನಿಮಗೆ ಇಲ್ಲಿ ಎಷ್ಟು ಮನೆಗಳು ಬಿಟ್ಟು, ಅದು ಒಂದು ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲ್ ಸರ್. ಅದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲು. ಓಕೆ, ಇಲ್ಲಿ ಬಸ್ ಡಿಪೋ ಇದೆ. ಹಾಗೆ ರೈಟ್ ಸೈಡಲ್ಲಿ ನಿಮ್ಗೆ ಹಾಸ್ಪಿಟ್ಲು ಬರುತ್ತೆ, ಹಾಸ್ಪಿಟಲ್. ಹಾಂ ನೋಡಿ, ಇಲ್ಲೆಲ್ಲ ನಿಮಗೆ ಎಷ್ಟು ಮನೆಗಳಾಗಿದ್ದಾವೆ ಅಂತ ತೋರಿಸ್ಬಿಡ್ತೀವಿ ನೋಡಿ. ಮನೆಗಳೆಲ್ಲ ಡೆವಲಪ್ಮೆಂಟ್ ಆಗಿದೆ ಸರಿ. ಡೆವಲಪ್ಮೆಂಟ್ ಏರಿಯಾನೇ, ಪೂರ್ತಿ ಡೆವಲಪ್ಮೆಂಟ್ ಆಗಿದೆ. ಬನ್ನರ್ಘಟ್ಟ ರೋಡು ನಿಮ್ಗೆ 1 ಕಿಲೋಮೀಟರ್ ನೋಡಿ, ಅಲ್ಲಿ ಬಸ್ ಎಲ್ಲ ಹೋಗುತ್ತೆ. ಹೌದು, ಅದೇ ರೋಡ್. ಓಕೆ ನೋಡಿ, ಇಲ್ಲೊಂದು ಅಪಾರ್ಟ್ಮೆಂಟ್ ಇದ್ದಾವೆ. ಬನ್ನರ್ಘಟ್ಟ ರೋಡ್ 1 ಕಿಲೋಮೀಟ್ರು. ಕನಕಪುರ ರೋಡು ಕೂಡ ನಿಮ್ಗೆ 5 ನಿಮಿಷ ಟ್ರಾವೆಲ್ ಮಾಡ್ಬೋದು ಅಷ್ಟೇ. ಅಲ್ಲೇ ಮೆಟ್ರೋ ಸಿಗ್ತದೆ. ಮೆಟ್ರೋ ದುರ್ಗಚಂದ್ರ ಮತ್ತೆ ಈಗ ಬನ್ನರ್ಘಟ್ಟ ರೋಡ್ ಮೆಟ್ರೋ ಬರ್ತಾ ಇದೆ. ಮತ್ತೆ ಕ್ವಾಂಟರ್ ಫೋರಂ ಮಾಲ್ ಹತ್ರನೇ ಇದೆ, ಹತ್ರ ಇದೆ. 5 ಕಿಲೋಮೀಟರ್ಸ್ ಎಲ್ಲ. ಓಕೆ, ಸೂಪರ್ ಸರ್, ಸೂಪರ್. ಸೆಂಟ್ರಲ್ ಪಾಯಿಂಟ್. ಇಲ್ಲಿ JP ನಗರ ಹೋಗ್ಬೇಕಂದ್ರೆ ಒಂದು 6 ಕಿಲೋಮೀಟರ್. ಓಕೆ ಸರ್, ತುಂಬ ಅದ್ಭುತವಾಗಿ ಮನೇನ ಬಿಲ್ಟ್ ಮಾಡಿದ್ದೀರಿ. ಹಾಂ, ಅದು BDA ಪ್ರಾಪರ್ಟಿಯಲ್ಲಿ. ಹೌದು. ಇವಾಗ ನಮ್ಮ ಆಡಿಯನ್ಸ್ಗೆ ನೀವು ಇದರ ಕೋಟ್ ಏನು ಮಾಡ್ತಿದ್ದೀರಿ ಅಂತ ಹೇಳಿ, ಯಾಕಂದರೆ ಇಂಟ್ರೆಸ್ಟ್ ಇರೋರು ನಿಮಗೆ ಬಂದು ಕಾಲ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಪ್ರೈಸ್ ಬಂದು 1,49,00,000 ಸರ್. 1,49,00,000. ಸ್ಲೈಟ್ ನೆಗೆಸಿಬಲ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹೌದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಆಡಿಯನ್ಸ್ಗೋಸ್ಕರ ನೀವು ನಿಮ್ಮ ಮನೆಯನ್ನು ನೋಟ್ ಮಾಡಿ ತೋರಿಸಿದ್ರಿ. ಥ್ಯಾಂಕ್ ಯು ಸರ್. ಹಾಗೆ ನಿಮಗೆ ಆಲ್ ದ ಬೆಸ್ಟ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಒಂದು 2030ಯಲ್ಲಿ ಎಷ್ಟು ಅದ್ಭುತವಾಗಿ ವೆಲ್ ಪ್ಲಾನಡ್ ಆಗಿ ಮನೆ ಕಟ್ಬೋದು ಅಂತ, ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ. ಈ ಮನೆ ನಿಮಗೆ 1,49,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ನಿಮಗೆ ಮಾಲೀಕರ ನಂಬರನ್ನು ಈ ರೈಟ್ ಸೈಡು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ. ಈ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂತಂದರೆ ಅಂಜನಾಪುರ 10th ಬ್ಲಾಕ್ BDA ಪ್ರಾಪರ್ಟಿಯಲ್ಲಿ ಬರುತ್ತೆ. ಇದು ನಿಮಗೆ ಬನ್ನರ್ಘಟ್ಟ ರೋಡಿಂದ 5 ನಿಮಿಷ, ಕನಕಪುರ ರೋಡಿಂದ 5 ಮಿನಿಟ್ಸು. ನಿಮಗೆ ಇಲ್ಲಿ ನೈಸ್ ರೋಡಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಅಷ್ಟೇ. ಈ ಪ್ರಾಪರ್ಟಿಯ ಲೊಕೇಶನ್ಸು ನಾನು ಇಲ್ಲಿ ಪಿನ್ ಮಾಡಿರ್ತೀನಿ. ಜೊತೆಗೆ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಕೂಡ ಲೊಕೇಶನ್ ನಿಮ್ಗೆ ಶೇರ್ ಮಾಡ್ತಾರೆ. ನೀವು ಆರಾಮಾಗಿ ಬಂದು ಪ್ರಾಪರ್ಟೀಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಅವ್ರ ಜೊತೆ ಕೂತು ಮಾತಾಡಿ ನೀವು ಈ ಪ್ರಾಪರ್ಟಿನ ತೊಗೋಬೋದು ಅಂತ ಹೇಳ್ತಾ, ತುಂಬ ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋ ನಿಮಗೆ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ
ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಹೊಡೀರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.